ಈ ಕಲಬುರ್ಗಿ ಕುಟುಂಬ ಮತ್ತು ಅಲ್ಲಿ ಕದಂ ಕುಟುಂಬ ಅನ್ನುವಂಥ ಎರಡು ಹುಡುಗಿಯರ ಮೇಲೆ ಪೇಟೆ ಅವರ ಹುಡುಗಿಯ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ. ಇದು ಓವರ್ ಆಲ್ ನೋಡಿದ್ರೆ ಬಹಳ ವ್ಯವಸ್ಥಿತವಾದಂತಹ ಒಂದು ಜಾಲ ಅಂತ ಅನ್ನಿಸ್ತಾ ಇದೆ. ಯಾವ ವ್ಯಕ್ತಿ ಇದನ್ನ ಮಾಡಿದ್ದಾನೆ ಮತ್ತು ಇದರಿಂದ ಯಾರಿದ್ದಾರೆ ಇವರ ಸರಿಯಾದಂಥ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇದು ಜಾಲ ಇದೆ ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರೆ ಮೊದಲನೇದಾಗಿ ಬೇರೆ ಬೇರೆ ಈ ರೀತಿಯ ಹೆಣ್ಣು ಹುಡುಗರೆ ಯುವತಿಯರ ಸಂಪರ್ಕ ಆತನಿಗಿತ್ತು ಅನ್ನುವಂಥದ್ದು ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದೆ. ಎರಡನೇದ್ದು, ಆ ವ್ಯಕ್ತಿ ಯಾರೋ ಅರೆಸ್ಟ್ ಮಾಡಿ ಕಸ್ಟಡಿಯಲ್ಲಿದ್ದ, ಅವ ಒಂದು ವಿಡಿಯೋ ಮಾಡಿ ಹೊರಗಡೆ ಬಿಡ್ತಾನೆ. ಅದರ ಜೊತೆಗೆ ಪೋಕ್ಸೋ ಕಾನೂನದಲ್ಲಿ ಇರುವಂತಹದ್ದು ಸಹಿತ ಯಾರು ಸಂತ್ರಸ್ತೆ ಇರ್ತಾಳ ಆ ಸಂತ್ರಸ್ತೆಯ ಫೋಟೋ ಅಥವಾ ವಿಡಿಯೋ ಮುಖ ಕಾಣುವಂತೆ ಮಾಡಬಾರದು ಅಂತಿದೆ. ಓಪನ್ ಆಗಿ ಎಲ್ಲ ಮಾಡ್ತಾ ಇದ್ದಾರೆ. ಜವಾಬ್ದಾರಿಯುತ ಚಾನೆಲ್ಗಳು ಮಾಡ್ತಾ ಇಲ್ಲ, ಆದರೆ ಬೇರೆ ಚಾನೆಲ್ಗಳು ಸ್ಥಳೀಯವಾಗಿ ಕೆಲವು ಒಂದು ಚಾನಲ್ ಮಾಡಿದೆ ಅನ್ನುವಂಥದ್ದು ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಇಲ್ಲಿ ಕೇಶವಾಪುರದಲ್ಲಿ ಒಂದು ಹೋಟೆಲ್ ಇದೆ, ಈ ಹೋಟೆಲ್ ಮೂಲಕ ಎಲ್ಲವೂ ನಡೀತಾ ಇದೆ ಅನ್ನುವಂಥ ಗಂಭೀರವಾದಂಥ ಆರೋಪ ಇದೆ. ಮತ್ತು ಇದು ಒಂದಲ್ಲ, ಹಲವಾರು ಜನರ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದ ಅವನ ಆರೋಪಿ ಅನ್ನುವಂಥದ್ದು ಬಹಳ ಇದು ಗಂಭೀರವಾದಂಥ ಸಂಗತಿ. ಇದರ ಜೊತೆಗೆ ಅಲ್ಲಿ ಏನು ಪೇಟೆ ಅನ್ನೋರ ಇದಕ್ಕೆ ಹೋಗಿದ್ವಿ, ಅಲ್ಲಿಯೂ ಕೂಡ ಇದೇ ರೀತಿಯ ಆಪರೇಷನ್ ಆಗಿದೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಏನು ಲವ್ ಜಿಹಾದ್ ಪ್ರಕರಣ ಅಥವಾ ಲವ್ ಜಿಹಾದ್ ಶಬ್ದ ಬಂದಿತ್ತು, ಇದನ್ನ ಅಲ್ಲಗಳಿಲಿಕ್ಕೆ ಸಾಧ್ಯ ಇರಲಾರದ ರೀತಿಯಲ್ಲಿ ಈ ಘಟನೆಗಳು ನಡೆದಿದ್ದಾವೆ. ಆ ಹಿನ್ನೆಲೆಯೊಳಗೆ ನಾನು ಪೊಲೀಸ್ ಕಮಿಷನರ್ ಅವ್ರಿಗೆ ಆಲ್ರೆಡಿ ಮಾತಾಡಿದ್ದೇನೆ ಫೋನ್ ಮೂಲಕ. ನಾನು ದೇಶದ ಬೇರೆ ಬೇರೆ ಭಾಗದಲ್ಲಿ ಪ್ರವಾಸದಲ್ಲಿದ್ದೆ, ಹಾಗಾಗಿ ಅಲ್ಲಿಂದನೇ ಮಾತಾಡಿದ್ದೇನೆ. ಮೊನ್ನೆ ನಾನು ಬಾಗಲಕೋಟೆ ಪ್ರಚಾರದಲ್ಲಿದ್ದಾಗೂ ನಮ್ಮ ಸಮಾಜದ ಮುಖಂಡರಾದಂಥ ವಿಠಲ್ ಅದ್ವಾ ಅವರು ನನಗೆ ಫರ್ದರ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟ ನಂತರ ನಾನು ಕಮಿಷನರ್ಗೆ ಮಾತನಾಡಿ ಎಲ್ಲ ಸಂಗತಿಯನ್ನು ಹೇಳಿದ್ದೇನೆ. ಇನ್ನೂ ತನಕ ಹಳೆ ವಿಡಿಯೋಗಳು ಹೊರಗೆ ಬರ್ತಾವಂದ್ರೆ ಅರ್ಥ ಏನು? ಹಳೆ ವಿಡಿಯೋ ಈಗೇನು ಪೇಟೆ ಅನ್ನುವಂಥ ಹುಡುಗಿದು